ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದ್ರೂ ಅಷ್ಟೊಂದು ಪ್ರಬುದ್ಧತೆಯಿಂದ ವರ್ತಿಸೋದಿಲ್ಲ ಅನ್ನೋದು ಬಹಳ ಬಾರಿ ಸಾಬೀತಾಗ್ತಾ ಇರುತ್ತೆ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿ ರಚನಾತ್ಮಕವಾಗಿ ಸರ್ಕಾರವನ್ನು ವಿರೋಧಿಸೋದನ್ನ ಬಿಟ್ಟು ವಿದೇಶಗಳಿಗೆ ಹೋಗಿ ಅಲ್ಲಿ ಭಾರತದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ ಅಂತ ಭಾರತ ಸರ್ಕಾರವನ್ನ ಟೀಕೆ ಮಾಡೋಕೆ ಇಡೀ ಭಾರತದ ಮಾನವನ್ನ ಕಳೀತಾರೆ ಅಂತ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿಯ ನಡೆಯ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇರುತ್ತೆ. ಈಗ ರಾಹುಲ್ ಗಾಂಧಿ ಮಾಡ್ತಿರೋ ಮತ್ತೊಂದು ಕೆಲಸ ಪೊಲೀಸರಿಗೆ ತಲೆನೋವಾಗಿದೆ. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದು ಅವರು ದೂರನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆಯಂತೆ. ಹೌದು, ರಾಹುಲ್ ಗಾಂಧಿ ಸದ್ದಿಲ್ಲದೆ ವಿದೇಶಕ್ಕೆ ಹೋಗ್ಬಿಡ್ತಾರೆ, ನಮ್ಗೆ ಯಾವುದೇ ಮಾಹಿತಿನೂ ಇರೋದಿಲ್ಲ ಅಂತ CRPF ನವರು ದೂರನ್ನ ಕೊಟ್ಟಿದ್ದಾರೆ. ಇದು ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರ ಹಲವು ನಡೆಗಳು ಭಾರತದ ವಿರುದ್ಧವಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕ ಹಾಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಒಂದೊಮ್ಮೆ ಸೈಲೆಂಟ್ ಆಗಿ ಚೀನಾದ ಅಧ್ಯಕ್ಷರನ್ನ ಭೇಟಿಯಾಗಿದ್ರು ಅನ್ನೋದು ಫೋಟೋಗಳ ಮೂಲಕ ಹೊರಗಡೆ ಬಂದು ಭಾರಿ ಸುದ್ದಿ ಆಗಿತ್ತು. ಆಗ ಅವರು ಸಂಸದರಾಗಿದ್ರು. ಯಾಕೆ ಕಾಂಗ್ರೆಸ್ನ ನಾಯಕರಾಗಿದ್ದವರು, ಸಂಸದರಾಗಿದ್ದವರು, ಅದು ಕಾಂಗ್ರೆಸ್ನ ಪರಮೋಚ್ಚ ನಾಯಕರಲ್ಲಿ ಒಬ್ಬರಾಗಿರುವಂತಹ ರಾಹುಲ್ ಗಾಂಧಿ ನಮ್ಮ ಶತ್ರು ದೇಶದವರನ್ನ ಭೇಟಿಯಾಗಬೇಕು ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು. ಅದಕ್ಕೆ ವಿರೋಧ ಪಕ್ಷದವರು ನರೇಂದ್ರ ಮೋದಿ ಹೋಗಿ ಪಾಕಿಸ್ತಾನ ಪ್ರಧಾನಿ ಏನು ಔತಣಕೂಟದಲ್ಲಿ ಬಿರಿಯಾನಿ ತಿಂದು ಬಂದಿರ್ಲಿಲ್ವಾ, ಅವರ ಮನೆಯ ಮದುವೆಗೆ ಅಟೆಂಡ್ ಮಾಡಿರ್ಲಿಲ್ವಾ ಅನ್ನುವಂತ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಹೋಗ್ತಾ ಇರುವಂತದ್ದು ಎಲ್ರಿಗೂ ಗೊತ್ತಿರುತ್ತೆ. ಅದನ್ನ ಸಾರ್ವಜನಿಕವಾಗಿ ಅದು ವಿಚಾರ, ಪ್ರಧಾನಿಗಳ ಪ್ಲಾನ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಆದ್ರೆ ರಾಹುಲ್ ಗಾಂಧಿ ಈ ರೀತಿ ಇದ್ದಕ್ಕಿದ್ದಾಗೆ ಹೊರಟೋದ್ರೆ ವಿದೇಶದಲ್ಲಿ ತಲೆ ಬಿಸಿ ಆಗುತ್ತೆ. ಯಾಕಂದ್ರೆ ಅವರ ಭದ್ರತೆಗೆ ಅಂತ ಹೇಳಿ CRPF ಏನು ಕೇಂದ್ರೀಯ ಮೀಸಲು ಪಡೆ ಸಿಬ್ಬಂದಿಯನ್ನ ನೇಮಿಸಿರ್ತಾರೆ. ಅವರಿಗೆ ಒಂದು ಮಾಹಿತಿ ಇಲ್ಲದೇನೆ ರಾಹುಲ್ ಗಾಂಧಿ ಹೋದ್ರೆ ಅವರ ಭದ್ರತೆಯ ಬಗ್ಗೆ ಇವರಿಗೆ ಏನು ಹೆಚ್ಚಿನ ಕಾಳಜಿ ಇರುತ್ತೆ. ರಾಹುಲ್ ಗಾಂಧಿ ಅವರ ಸಂಪೂರ್ಣ ಭದ್ರತೆಯನ್ನು ನೋಡ್ಕೊಳ್ಳುವಂತ ಒಂದು CRPF ತುಕಡಿ ಇರುತ್ತಲ್ಲ, ಅವರು ಎಲ್ಲಿ ಹುಡುಕಾಡಬೇಕು ರಾಹುಲ್ ಗಾಂಧಿ ಅವ್ರನ್ನ? ಇದಕ್ಕಿದ್ದಾಗೆ ಅವ್ರು ಯಾವುದೇ ಮಾಹಿತಿ ಇಲ್ಲದೆ ನಾನು 2 ದಿನ 3 ದಿನ ಇರಲ್ಲ ಅನ್ನೋ ಮಾಹಿತಿ ಕೊಡದೇನೆ ಹೊರಟೋದ್ರೆ ಅದರಿಂದ ನಮಗೆ ಭದ್ರತೆಗೆ ತೊಂದರೆ ಆಗ್ತಾ ಇದೆ. ಇದನ್ನ ಅವರು ದೂರಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ, AICC ಅಧ್ಯಕ್ಷರ ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರಾಹುಲ್ ಗಾಂಧಿ ಅಂತ. ಇಷ್ಟಕ್ಕೂ ರಾಹುಲ್ ಗಾಂಧಿ ಯಾವುದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ರಾಹುಲ್ ಗಾಂಧಿ ಕೆಲವೊಂದು ಅಜೆಂಡಾಗಳನ್ನ ಇಟ್ಕೊಂಡು ನರೇಂದ್ರ ಮೋದಿ ಸರ್ಕಾರವನ್ನ, ನರೇಂದ್ರ ಮೋದಿ ಅವರನ್ನ ವಿರೋಧಿಸೋಕಷ್ಟೇನೆ ಪ್ರತಿನಿತ್ಯ ತಯಾರಾಗಿರ್ತಾರೆ. ಅವರಿಗೆ ಯಾವುದೇ ಒಂದು ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಸಾಕಷ್ಟು ವಿಚಾರಗಳಲ್ಲಿ ಗಂಭೀರ ಆರೋಪವನ್ನ ಮಾಡೋದಿಲ್ಲ ಅನ್ನೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕ್ತಾ ಇರುತ್ತೆ ಎಷ್ಟೋ ಬಾರಿ, ಈ ಸಿಲ್ಲಿ ಆದಂತ ಆರೋಪಗಳನ್ನ ಮಾಡಬೇಡಿ ಅನ್ನುವಂಥದ್ದು. ಈಗ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡಿದ್ರು, ಬೆಂಗಳೂರಿನ ಮಹದೇವಪುರದಲ್ಲಿ ಅಕ್ರಮ ಮತದಾನ ಆಗಿದೆ ಅನ್ನುವ ಒಂದಷ್ಟು ಆರೋಪಗಳನ್ನ ಹಾಕಿದ್ರು. ಹಾಗೆ ದೇಶದ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಹತ್ರ ಇನ್ನಷ್ಟು ಮಾಹಿತಿ ಇದೆ ಕೊಡ್ತೀವಿ ಅಂತ ಹೇಳಿದ್ರು. ಬಿಹಾರದಲ್ಲಿ ವೋಟ್ ಅಧಿಕಾರ ರ್ಯಾಲಿ ಅಂತ ಮಾಡಿದ್ರು. ಆದ್ರೆ ಇದೆಲ್ಲದಕ್ಕೂ ದೂರನ್ನು ಕೊಡಿ, ಸಾಕ್ಷಿ ಸಮೇತ ದೂರು ಕೊಟ್ರೆ ನಾವು ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂದ್ರೆ ಅದಕ್ಕೆ ಮಾತ್ರ ರಾಹುಲ್ ಗಾಂಧಿ ಮುಂದೆ ಬರಲಿಲ್ಲ. ಹಾಗಾಗಿ ಆರೋಪಗಳು ಬರೀ ಬಾಯಲ್ಲಿ ಭಾಷಣಕ್ಕೆ ಆದ್ರೆ ಸಾಲದು, ಸಾಕ್ಷಿ ಸಮೇತ ಅದು ದೂರ ಆಗಬೇಕು, ದೂರು ಪರಿಶೀಲನೆ ಆಗಿ ನ್ಯಾಯ ಸಿಗಬೇಕು ಅಂತ ಆದ್ರೆ ರಾಹುಲ್ ಗಾಂಧಿ ಪದೇ ಪದೇ ಎಡವ್ತಾರೆ. ಇದು ಒಂದಷ್ಟು ಅವಹೇಳನಕಾರಿಯ ಕೆಲವೊಂದು ಬಾರಿ ಟೀಕಿಸಿರೋದಿರ್ಬೋದು ಕೆಲವರನ್ನ ಕೆಲವೊಂದು ವಿಚಾರದಲ್ಲಿ. ಈಗ ಇತ್ತೀಚೆಗಿನ ಉದಾಹರಣೆಯನ್ನು ಗಮನಿಸಿದ್ರೆ ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಅಮೆರಿಕ ಅಧ್ಯಕ್ಷರು ಭಾರತದ ಎಕಾನಮಿ ಡೆಡ್ ಆಗಿದೆ ಅಂತ ಹೇಳಿದ್ದನ್ನು, ಹೌದೌದು ಭಾರತದ ಎಕಾನಮಿ ಡೆಡ್ ಆಗಿದೆ, ನಿಮ್ಗೆಲ್ಲ ಗೊತ್ತೇ ಇಲ್ವಾ, ಮಾಧ್ಯಮದವ್ರಿಗೆ ನಿಮಗೆ ಭಾರತದ ಎಕಾನಮಿ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ರು. ಅಂದ್ರೆ ಎಲ್ಲಿ ಭಾರತದ ಎಕಾನಮಿ ಡೆಡ್ ಆಗಿದೆ? ಇದಕ್ಕೆ ನಿರ್ಮಲಾ ಸೀತಾರಾಮನ್ ಆಗಿರ್ಲಿ, ಮಾಜಿ ವಿತ್ತ ಸಚಿವ ಆಗಿರುವಂತಹ ಪಿಯೂಷ್ ಗೋಯಲ್ ಅವರಾಗ್ಲಿ ಅವರು ಉತ್ತರನ ಕೊಟ್ರು. 7.8ರ ತ್ರೈಮಾಸಿಕದ ಏನು ದಾಖಲೆಯ ಬೆಳವಣಿಗೆ ಇದೆ ಭಾರತದ್ದು, ಹಿಂದೆಂದೂ ಕಾಣದಿರುವಂತ 7.8 GDP ಅಭಿವೃದ್ಧಿ ದರ, ಗ್ರೋತ್ ರೇಟ್ ಅನ್ನು ದಾಖಲಿಸ್ತಾ ಇದೆ ಭಾರತ. ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಉತ್ಪಾದನಾ ವಲಯದಲ್ಲಿ ಇಷ್ಟೊಂದು ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ಇದನ್ನ ನಾವ್ ಹೇಳ್ತಾ ಇರೋದಲ್ಲ, ವಿಶ್ವಸಂಸ್ಥೆ ಹೇಳುತ್ತೆ ಅಥವಾ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರು ಹೇಳ್ತಾರೆ. ಈ ಸತ್ಯ ಜಗಜ್ಜಾಹೀರಾಗಿದೆ. ನೀವು ನೋಡಿದ್ರೆ ಭಾರತದ ಆರ್ಥಿಕತೆ ಸತ್ತೋಗಿದೆ ಅಂತೀರಾ. ಇದು ಏನ್ ನೀವು ಮಾತಾಡೋದಕ್ಕೆ ಅರ್ಥ ಇದೆಯಾ? ಸುಮ್ನೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡದ, ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಟ್ಟು ಪ್ರಚಾರ ಗಿಟ್ಸ್ಬೇಕು ಅನ್ನೋ ಚಟನ ನಿಮಗೆ? ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಯ ಒಂದೊಂದು ಮಾತುಗಳು ಕೂಡ ಪ್ರಬುದ್ಧವಾಗಿದ್ರೆ ಬರುವ ದಿನಗಳಲ್ಲಿ ಅವ್ರನ್ನ ಪ್ರಧಾನಿ ಹುದ್ದೆಗೆ ಕನ್ಸಿಡರ್ ಮಾಡೋ ವಿಚಾರದಲ್ಲಿ ಭಾರತದಲ್ಲೊಂದು ಯುವ ಜನತೆ ಏನಿದೆ ಒಂದು ದೊಡ್ಡ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಪರವಾದಂತ ಒಂದು ಕ್ಯಾಂಪೇನ್ ಮಾಡಬಹುದು. ಇಲ್ಲ ಅಂದ್ರೆ ಮತ್ತೊಮ್ಮೆ ಬಿಜೆಪಿಗೆ ಇದು ಪ್ಲಸ್ ಆಗುತ್ತೆ. ಅಂದ್ರೆ ಈ ತಮ್ಮ ಭದ್ರತೆಗೆ ಇರುವಂತ ಅಧಿಕಾರಿಗಳಿಗೆ ಮಾಹಿತಿನೇ ಕೊಡದೇನೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಯಾವ ಕಾರಣಕ್ಕೆ ವಿದೇಶಕ್ಕೆ ಹೋಗ್ತಾರೆ? ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ, ಅಂದ್ರೆ ಬಿಜೆಪಿ ಯಾವಾಗೆಲ್ಲ ಸಂಸತ್ತಲ್ಲಿ ಅಧಿವೇಶನ ಆಗುತ್ತೆ, ಭಾಷಣಗಳಾಗುತ್ತೆ, ನರೇಂದ್ರ ಮೋದಿ ಒಂದು ದೊಡ್ಡ ಸಮಾವೇಶಗಳನ್ನ ಮಾಡ್ತಾರೆ, ಅದಕ್ಕಿಂತ ಮೊದಲೆಲ್ಲ ಇವರು
ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಅಭಿಪ್ರಾಯವನ್ನ ರೂಪಿಸೋದಕ್ಕೆ ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ, ವೇದಿಕೆಗಳಲ್ಲಿ ಮಾತಾಡಿ ಭಾರತದಲ್ಲಿ ಸರ್ಕಾರ, ಪ್ರಜಾಪ್ರಭುತ್ವ ಸರಿಯಾಗಿಲ್ಲ, ಇಲ್ಲಿ ಸರ್ವಾಧಿಕಾರ ಇದೆ, ನರೇಂದ್ರ ಮೋದಿ ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ, ನಿರುದ್ಯೋಗ ಇದೆ, ಬಡತನ ಇದೆ ಅನ್ನುವಂತ ಒಂದಷ್ಟು ಬಡಬಡಾಯಿಕೆ ಹೇಳಿಕೆಗಳನ್ನು ಕೊಟ್ಟುಬಿಟ್ಟು ಸರ್ಕಾರದ ಮಾನ ಕಳೆಯೋದಿಕ್ಕೆ ಹೋಗಿ ದೇಶದ ಮಾನವನ್ನ ವಿಶ್ವ ವೇದಿಕೆಯಲ್ಲಿ ಕಳೀತಾರೆ ಅನ್ನೋದು ಬಹಳ ಬಾರಿ ರುಜುವಾತಾಗಿರುವಂತ ಆರೋಪ. ಹೀಗಿರುವಾಗ ಇದನ್ನ ರಾಹುಲ್ ಗಾಂಧಿ ಇದಕ್ಕಿದ್ದಾಗ ವಿದೇಶಕ್ಕೆ ಹಾರ್ತಾರೆ ಅಂದ್ರೆ ಈ ತರದ್ ಏನೋ ಪ್ಲಾನ್ ಇಟ್ಕೊಂಡು ಹಾರ್ತಾರೆ. ದೇಶದ ಸಮಸ್ಯೆಯ ಬಗ್ಗೆ ಸರ್ಕಾರದ ಮುಂದೆ ವಿಚಾರಗಳನ್ನಿಟ್ಟು ಚರ್ಚೆ ಮಾಡಿ ನ್ಯಾಯ ಕೊಡಿಸೋ ವಿಚಾರದಲ್ಲಿ ಬರೋದು ಬಿಟ್ಟು ವಿದೇಶಗಳಲ್ಲಿ ಹೋಗ್ಬಿಟ್ಟು ದೇಶದ ಸಮಸ್ಯೆನ ಹೇಳ್ಕೊಂಡ್ರೆ, ಈಗ ನಮ್ಮನೆ ಸಮಸ್ಯೆ ಬೀದಿಲಿ ಹೋಗಿ ಕೂಗಾಡಿದ್ರೆ ಬೀದಿಯಲ್ಲಿ ಮನೆ ಮರ್ಯಾದೆ ಹೋಗುತ್ತೆ ಹೊರತು ಮನೆಯಲ್ಲಿ ಸಮಸ್ಯೆಗಳು ಪರಿಹಾರ ಆಗೋದಿಲ್ವಲ್ಲ. ಸೊ ಮನೆಯವ್ರ ಜೊತೆ ಮಾತಾಡಿ ಸಮಸ್ಯೆನ ಪರಿಹಾರ ಮಾಡ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ. ಅದನ್ನೇ ರಾಹುಲ್ ಗಾಂಧಿ ಮಾಡ್ಬೇಕಾಗಿರೋದು. ಭಾರತ ಅಂದ್ರೆ ಈ ಮನೆ ಇದೆಯಲ್ಲ 150 ಕೋಟಿ ಜನರದ್ದು, ಈ ಮನೆಯೊಳಗೆ ಮನೆ ಯಜಮಾನ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಸರಿ ತಪ್ಪುಗಳನ್ನ ಮಾತಾಡಿ ಅಲ್ಲಿ ಸರಿ ಮಾಡ್ಕೊಂಡ್ರೆ ಈ ಭಾರತ ಅನ್ನೋ ಮನೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ವಿದೇಶದಲ್ಲಿ ಹೋಗಿ ಕೂಗಾಡಿದ್ರೆ ಈ ಬೀದಿಲಿ ಇರೋರಿಗೆ ಅದು ಆಹಾರ ಆಗುತ್ತೆ. ಬೇರೆ ಬೇರೆ ದೇಶಗಳು ಭಾರತದಲ್ಲಿ ಏನು ಪ್ರಜಾಪ್ರಭುತ್ವ ಸರಿ ಇಲ್ಲ, ಬಡತನ ಇದೆ, ನಿರುದ್ಯೋಗ ಇದೆ ಅಂತ ಮಾತಾಡ್ಕೋತಾರೆ. ಆದ್ರೆ ಅದೇ ವಿಶ್ವಸಂಸ್ಥೆ ಭಾರತದಲ್ಲಿ ಬಡತನವನ್ನ, ಬಹುತೇಕ ಕಡು ಬಡತನದಿಂದ ಜನರು ಎಲ್ಲರೂ ಹೊರಗಡೆ ಬಂದಿದ್ದಾರೆ ಅನ್ನುವಂತ ಮಾಹಿತಿನ ಕೊಡ್ತಾ ಇದೆ. ಎಲ್ಲ ರೀತಿಯಲ್ಲಿ ಭಾರತ ಅಭಿವೃದ್ಧಿಯನ್ನ ದಾಖಲಿಸ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ವಿಶ್ವಸಂಸ್ಥೆ ಕೊಡ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿಯ ಈ ಒಂದಷ್ಟು ಟೀಕೆಗೆ, ಅವರು ದೇಶದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ನಡೆಗಳು, ಸರ್ಕಾರದ ವಿರುದ್ಧ ಮಾಡೋದಿಕ್ ಹೋಗಿ ದೇಶವನ್ನೇ ವಿರೋಧ ಮಾಡ್ಕೊಳ್ಳುವಂಥದ್ದು, ಈಗ ಅವರು ವಿದೇಶ ಪ್ರವಾಸಕ್ಕೆ ಹೇಳ್ದೆ ಕೇಳದೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ.